ಖಂಡಿತವಾಗ್ಲೂ ಅದನ್ನು ಮಾಡಬೇಕು. ಇವತ್ತು ಎಲ್ಲ ಗ್ರಾಮಗಳಲ್ಲಿ ಇವತ್ತು ನಾವು ಇಷ್ಟೊಂದು ಕೆಲಸಗಳು ಮಾಡ್ತೀವಿ ಅಂತ ನಿಮಗೆಲ್ಲ ಆಶ್ವಾಸನೆಗಳು ಕೊಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಕೆಲಸ. ಇವತ್ತು ನಮ್ಮ ಸಿಟಿಗೆ ಹೋಗುವಂಥ ರೋಡ್ ಡಬಲ್ ರೋಡ್ ಅನ್ನು ಮಾಡ್ತಾ ಇದ್ದೀವಿ. ಸಿಟಿಗೆ ಹೋಗೋ ರೋಡು ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ಏರಿಯಾ, ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಯಾಕೆ 2009, 10, 11, 12, 13, 14, 15, 17, 18, 19 ಯಾಕೆ ಇಂಡಸ್ಟ್ರಿಯಲ್ ಏರಿಯಾ 7 ಫ್ಯಾಕ್ಟರೀಸ್ ಯಾಕೆ ರೋಡ್ಗಳು ಡೆವಲಪ್ಮೆಂಟ್ ಯಾವುದು ಮಾಡಿದ್ದೀವಿ, ಯಾಕೆ ಹೀಗೆ ಮಾಡ್ತಾ ಇದ್ದೀವಿ? ನಾವೆಲ್ಲ ಫಾಲೋ ಮಾಡಿದ್ದೀವಿ, ನಾವೆಲ್ಲ ಪ್ರೋಸೆಸ್ ಮಾಡಿದ್ದೀವಿ, ಅವ್ರನ್ನ ಕೈ ಹಿಡಿದಿದ್ದೀವಿ, ಅವ್ರ ಜೊತೆ ಹೋಗಿದ್ದೀವಿ. ಇದು ಮಾಡಬೇಕು ಅಂತ ಒತ್ತಡವನ್ನು ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಾವೆಲ್ಲ. ಅದರಿಂದ ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ. ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ MLA ಇದ್ದೀನಿ, ಕಾಂಗ್ರೆಸ್ ಶಾಸಕರಿದ್ದೀನಿ, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳೆಲ್ಲರಿಗೂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಆಸೆ ಇದೆ. ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಲೀಡರ್ಸ್ ಗೊತ್ತಿರೋರೆಲ್ಲರೂ, ನಮ್ಮ ಲೀಡರ್ಗಳೆಲ್ಲರೂ ಮುಂದೆ ಹೇಳ್ತೀನಿ ನಾನು, ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿನೂ ಒಂದೊಂದು ಸಿದ್ದರಾಮಯ್ಯ ಅವರು ಕಾಣಿಸ್ಬೇಕು, DK ಶಿವಕುಮಾರ್ ಅವರು ಕಾಣಿಸ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಣಿಸ್ಬೇಕು. ನಿಮ್ಮಲ್ಲಿ ನಮ್ಮ ಸಾಧನೆಗಳು ಏನು? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ, ಈ ದೇಶಕ್ಕೆ ಟಿವಿ ತಂದಿದ್ದು, ಫೋನ್ ತಂದಿದ್ದು, ರೇಡಿಯೋ ತಂದಿದ್ದು, HAL ಫ್ಯಾಕ್ಟರಿ ತಂದಿದ್ದು, HFD ಫ್ಯಾಕ್ಟರಿ ತಂದಿದ್ದು, ಈ ದೇಶಕ್ಕೆ ನಾಸಾಗೆ ನಾವು ಮೇಲೆ ಸ್ಯಾಟಲೈಟ್ ಹಿಡ್ಕೊಂಡು ಇವತ್ತೆಲ್ಲ ಫ್ಯಾಕ್ಟರಿಗಳು, ಎಲ್ಲ ಇಂಡಸ್ಟ್ರೀಸು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ. ಯಾರು ಇವತ್ತು ಬಂದವರಲ್ಲಿ ಯಾರು ಬೇರೆ ಮಾಡೋದು? ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ಹೆಣ್ಣುಮಕ್ಕಳಿಗೆ ಇರೋದು ವಿಡೋ ಪೆನ್ಷನ್, ವಿಧವೆ ಪೆನ್ಷನ್, ವಯಸ್ಸಾಗಿರೋರಿಗೆ ಪೆನ್ಷನ್, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪೆನ್ಷನ್, ಇದೆಲ್ಲ ಯಾರು ತಂದಿದ್ದು? ಕಾಂಗ್ರೆಸ್ ಪಕ್ಷ. ಇಂದಿರಾ ಗಾಂಧಿ ಅವರು ತಂದಿದ್ದಪ್ಪ. ಈ BJP JDS ಏನು ಮಾಡ್ತಿದ್ದೀವಿ ದೇಶಕ್ಕೋಸ್ಕರ? ಈ ದೇಶಕ್ಕೋಸ್ಕರ ಏನು ಮಾಡಿದ ಚರಿತ್ರೆನೇ ಇಲ್ಲ. ನೀವೆಲ್ಲ ಹೇಳ್ಬೇಕು, ಜನರು ಹೇಳ್ಬೇಕು. ಇವನ್ನೆಲ್ಲ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅಂತ? ಈ ದೇಶಕ್ಕೆ ಕಟ್ಕೊಂಡು ಬಂದಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಕೊಟ್ವಿ ನಾವು. ಮೊನ್ನೆ ಹಿಂಗೆ ಯಾರೋ ಹೇಳ್ತಾ ಇದ್ರು, ದುಡ್ಡು ಕಾಸು, ಅದನ್ನು ಹೇಳ್ತೇನೆ ಮೀಡಿಯಾದಲ್ಲಿ, ಯಾರು ಬೇಡಪ್ಪ, ನಾವು ಪ್ರಚಾರಕ್ಕೆ ಹೋಗೋಣ, ನೀವು ಬೇಡ, ನಿಮ್ಮ 14 ಗಂಟೆ ನಮ್ಮ 14 ಗಂಟೆ ಎಲ್ಲ ಹೋಗೋಣ, ಟ್ರಿಪ್ ಹೋಗೋಣ, ನೋಡೋಣ ಏನಾಗುತ್ತೆ, ಯಾರು ಹೋಗ್ತಾರೆ ನೋಡೋಣ ಅಂತ ಕೊಟ್ಟು ಇತಿಹಾಸ ಕಳಿಸಿಲ್ಲ ನಾವು. ಯಾರು ಏನು ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ಜನ ಏನಾದ್ರು ನೀವು ಕೇಳ್ಕೊಳ್ಳೋದಿಲ್ಲ? ಸ್ವಾಭಿಮಾನ ನೋಡಿ, ಸ್ವಾಭಿಮಾನದಿಂದ ಬದುಕ್ತಾ ಇರೋದು ಈ ಕೋಲಾರ ಜಿಲ್ಲೆಯ ಜನ. ಯಾರು ಏನೋ ಕೊಟ್ಬಿಟ್ರೆ ಕೈ ಚಾಚುವಂತ ಜನ ಅಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ. ಅದರಲ್ಲಿ ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ಜನ ಸ್ವಾಭಿಮಾನಿಗಳಿರಲ್ಲ. ಸ್ವಾಭಿಮಾನ ಇದ್ರೆ ಒಂದು ಕಡೆ ಸಿದ್ಧಾಂತವಾಗಿ ಪದ್ಧತಿಯಾಗಿ ಹಂಗೆ ಮರ ತರ ನಿಂತ್ಕೊಳ್ತಾರೆ. ಅಂತ ಜನ ಇದೆ ನಮ್ಮಲ್ಲಿ ಯೋಗರು. ಅವ್ರು ಯಾವುದೇ ರೀತಿಯಲ್ಲಿ ಕೆಡಿಸೋದು ಕೆಡಬರುವಂತ ಅಲ್ಲ ಅವರು. ಆದರೂ ನಾವು ಚುನಾವಣೆಯಲ್ಲಿ ಏನು ಗೊತ್ತಿವೆ, ನೀವೇನು ಶ್ರಮ ಪಡ್ತಾ ಇದ್ದೀರಿ ಗೊತ್ತಿದೆ ನಮ್ಗೆಲ್ಲರಿಗೂ. ನೀವು ಕಂಟಿನ್ಯೂ ಚುನಾವಣೆ ನಮ್ಮ ಕೋಲಾರಲ್ಲಿ ಕಾಂಗ್ರೆಸ್ ಸಿಗೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇದು ಮೊದಲನೇ ಚುನಾವಣೆ, 2ನೇ ಚುನಾವಣೆ. ಪಾರ್ಲಿಮೆಂಟ್ ಆದಮೇಲೆ 2ನೇ ಚುನಾವಣೆ ನಡೀತದೆ. ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ನಮಗೆ ಪಾರ್ಲಿಮೆಂಟ್ ಆದಮೇಲೆ ಇದು 2ನೇ ಚುನಾವಣೆ ನಡೀತಾ ಇದೆ. ಇವತ್ತು ಕೃಷ್ಣಬೈರೇಗೌಡರು, ಸುಧಾಶನ ಅವರು ನಮ್ಮ ಎಲ್ಲರಿಗಿಂತೂ ಮುಖ್ಯವಾಗಿ ತುಂಬ ಅರ್ಥಪೂರ್ವವಾಗಿ ನಮ್ಮ ಸುದರ್ಶನ್ ಸರ್ ಅವರು ಎಲ್ಲರೂ ಹೇಳಿದ್ದಾರೆ, ನಜೀರಣ್ಣ ಅವರು ಹೇಳಿದ್ದಾರೆ, ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ವೇಮಗಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ, ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ನನಗೋಸ್ಕರ ಅಲ್ಲ, ನಜೀರಣ್ಣಗೋಸ್ಕರ ಅಲ್ಲ, ಅನಿರಣ್ಣಗೋಸ್ಕರ ಅಲ್ಲ, ಕೃಷ್ಣಬೈರೇಗೌಡರಿಗೋಸ್ಕರ ಅಲ್ಲ, ಸುರೇಶಣ್ಣಗೋಸ್ಕರ ನಾವು ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮಗೋಸ್ಕರ ಈ ಪಟ್ಟಣ ಪಂಚಾಯತಿನ ಕಾಂಗ್ರೆಸ್ ಪಕ್ಷವನ್ನು ಮಾಡಿ ನೀವು ಅಂತ ನಿಮಗೋಸ್ಕರ ನಾವು ಬಂದಿದ್ದೇವೆ, ಮಾತ್ರ ನಮಗೋಸ್ಕರ ನಾವೇನು ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಸುರೇಶ್ ಅಣ್ಣ ಅವರಿದ್ದಾರೆ. ಇದೇ ಪಕ್ಕದ ಈ ಊರಿನ ಹುಟ್ಟಿರುವಂತಹ ಮಗ ಕೃಷ್ಣಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿ ಅವರಿದ್ದಾರೆ. ನಜೀರಣ್ಣ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ನಜೀರಣ್ಣ ಅವರಿದ್ದಾರೆ. MLC ಅನಿಲಣ್ಣ ಅವರಿದ್ದಾರೆ. ನಾನಿದ್ದೀನಿ ಶಾಸಕನಾಗಿ. ಇವತ್ತು ಎಲ್ಲ ಇರಬೇಕಂದ್ರೆ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ವಶಕ್ಕೆ ತಗೊಳ್ತೀವಿ, ನೀವೆಲ್ಲರೂ ಸೇರಿ ತಗೊಳ್ತೀರ ಅಂತ ಒಂದು ನಂಬಿಕೆ ಇದೆ. ಮತ್ತೆ ಎಲ್ಲ ಕೆಲಸಗಳು ಆರಾಮಾಗಿ ಈಸಿಯಾಗಿ ಹೋಗುವಂಥದ್ದಕ್ಕೆ ನಮಗೆ ಒಳ್ಳೆಯದಾಗುತ್ತೆ. ಸರಿ, ಇವತ್ತು ನಾವು ಇಷ್ಟೊಂದು ಯೋಜನೆಗಳು ನಾವು ಮಾಡ್ತೀವಿ, ಮಾಡಿರುವಂಥ ಯೋಜನೆಗಳನ್ನು ದಾಖಲಿಸಿದೆ. ನಮ್ಮ ಹತ್ರ ಏನೇನು ಮಾಡಿದ್ದೀವಿ ಅನ್ನೋದು ಎಲ್ಲ ಯೋಜನೆ ಹೇಳ್ಕೊಂಡ್ರೆ ನಾವು ಇನ್ನೊಂದು 2 ಅವರ್ ಸ್ಪೀಚ್ ಮಾಡಬೇಕಾಗ್ತದೆ. ಏನೇನು ಮಾಡಿದ್ದೀವಿ ಅನ್ನೋದಕ್ಕೆ ಮಾಡಿರೋದಕ್ಕೂ ದಾಖಲೆ ಇದೆ, ಏನು ಮಾಡ್ತೀವಿ ಅನ್ನೋದಕ್ಕೂ ದಾಖಲೆ ಇದೆ. ನಮ್ಮ ಹತ್ರ ಎರಡಕ್ಕೂ
ಬೇಕು ಈಗ ಏನು ಮಾಡಿದ್ದೀವಿ ಎಲ್ಲೋ ಕೇಳಿದ್ರು ನಾವು ದಾಖಲೆ ಕೊಡೋಕ್ಕೆ ಸಿದ್ಧವಾಗಿರ್ತೀವಿ ನಾವು. ಇವತ್ತು ಮುಖ್ಯವಾಗಿ ಬೇಕಲ್ ಕುಂದಲ್ ಪಟ್ಟಣ ಪಂಚಾಯತಿನಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಯೋಜನಾ ಪ್ರಾಧಿಕಾರವನ್ನು ಮಾಡಿದ್ದೀವಿ. ಅದಾದ ಮೇಲೆ ಇವತ್ತು ಎಲ್ಲ ರೋಡ್ಗಳು ಮಾಡಬೇಕಾಗ್ತದೆ, ಯುಜಿಡಿ ಲೈನ್ಸ್ ಮಾಡಿ ನಾವು ಯುಜಿಡಿ ಲೈನ್ಸ್ ಮಾಡಿ ಫಿನಾನ್ಸ್ ಮಾಡಬೇಕಾಗ್ತದೆ. ಇಂಡಸ್ಟ್ರಿಯಲ್ ಎಲ್ಲ ದೊಡ್ಡದಿದೆ, ಹಾಸ್ಪಿಟಲ್ ಅಂತ ದೊಡ್ಡ ಹಾಸ್ಪಿಟಲ್ ಆಗ್ತದೆ, ಸಾಯಿಬಾಬಾ ಒಳ್ಳೆ ದೊಡ್ಡದಾಗಿ ಯುಜಿಡಿ ಫಿನಾನ್ಸ್ ಮಾಡಬೇಕಾಗ್ತದೆ, ರೋಡ್ಸ್ ಮಾಡಬೇಕಾಗ್ತದೆ. ಆಮೇಲೆ ನಮ್ಮ ಕೋಲಾರ ರಿಂಗ್ ರೋಡ್ ಮಾಡ್ತೇವೆ. ಆ ರಿಂಗ್ ರೋಡ್ ನಾಗಲಾಪುರ ಗೇಟಿಂದ ಬಂದರೆ ಈ ಕಡೆ ತಲುಪುತ್ತ ಶ್ರೀನಿವಾಸ ರೋಡ್ಗೆ, ಆ ಕಡೆ ನಮ್ಮ ಕಾಳೇಶ್ವರ ಗೇಟಿಂದ ಈ ಕಡೆ ಬರುತ್ತದೆ. ಆ ರೋಡ್ಗೆ ಕನೆಕ್ಟಿವಿಟಿಯಾಗಿ ಇವತ್ತು ಮೊದಲನೇ ಪ್ಯಾಕೇಜು ದೇವನಹಳ್ಳಿ, ವಿಜಯಪುರ, ಎಚ್ ಕ್ರಾಸು, ಬೇಲೂರು, ಕೋಲಾರ ಒಂದು ಪ್ಯಾಕೇಜ್. ಅದು ಆಲ್ರೆಡಿ ಟೆಂಡರ್ ಆಯಿತು, ಪ್ಯಾಕೇಜ್ ಆಯಿತು, ಎಲ್ಲ ಆಯಿತು, ಟೆಂಡರು ಕೊಟ್ಬಿಟ್ಟು ಅದು ವರ್ಕ್ ಸ್ಟಾರ್ಟ್ ಆಗಬೇಕು. ಮನೆ ಮುಖ್ಯಮಂತ್ರಿಗಳು ಬಂದು ಅದನ್ನ ಪೂಜೆ ಮಾಡಬೇಕು ಅಂತ ಸ್ವಲ್ಪ ಸ್ಲೋ ಮಾಡ್ತೀವಿ, ಆಗುತ್ತೆ ಅದನ್ನು ಮಾಡಿ. ಆಮೇಲೆ ಬೇಲೂರು ನರಸಾಪುರ ಇಂಡಸ್ಟ್ರಿಯಲ್ ಮಾನೂರು ಹೊಸೂರು ಮಾಡಿ ಒಂದು ಪ್ಯಾಕೇಜ್ ಆಗಿದೆ, ಅದೊಂದು ಟೆಂಡರ್. ಆಮೇಲೆ ಮಾನೂರಿಂದ ಹೊಸಕೋಟೆಗೆ ಒಂದು ಟೆಂಡರ್ ಆಗಿದೆ. ಅದೆರಡು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ನಮ್ಮ ಏನು ದೇವನಹಳ್ಳಿಯಿಂದ ಕೋಲಾರಿಗೆ ಇದು ಟೆಂಡರ್ ಆಗಲಿಕ್ಕೆ ಇಲ್ಲ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ವೇಮಗಲ್ ಕುಂದಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಪ್ರಚಾರ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರಚಾರಕ್ಕೆ ಬರ್ತಾರೆ, ಇವಾಗ ಉದ್ಘಾಟನೆಗೆ ಬಂದಿಲ್ಲ. ಅದೇ ರೀತಿ ಇದೇ ಭಾಗದ ಇದೇ ಊರಿನ ಮಗ ಆಗಿ ಈ ಭಾಗದಲ್ಲಿ 2 ಬಾರಿ ಶಾಸಕರಾಗಿ, ಬೈರೇಗೌಡರು 5 ಬಾರಿ 6 ಬಾರಿ ಶಾಸಕರಾಗಿದ್ದಾರೆ. ಬೈರೇಗೌಡರು 6 ಬಾರಿ ಬೈರೇಗೌಡರನ್ನ ನೀವೆಲ್ಲರೂ ಶಾಸಕ ಮಾಡಿದ್ರೆ, ಅವ್ರ ಮಗ ಕೃಷ್ಣ ಬೈರೇಗೌಡರನ್ನ 2 ಬಾರಿ ಶಾಸಕ ಅವರು ಕೃಷ್ಣ ಬೈರೇಗೌಡರು ಆಗಮಿಸಿದ್ರು. ನಾನು ಅವ್ರಿಗೂ ಧನ್ಯವಾದಗಳು. ಇವತ್ತು ತುಂಬಾ ಬಿಸಿ ಇತ್ತು ಅವರಿಬ್ಬರು ಕೆಲಸಗಳಲ್ಲಿ. ಆದರೂ ಬಂದು ನೀವು ಉದ್ಘಾಟನೆ ಮಾಡಿ ಹೋಗ್ಬೇಕು ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು ಕೃಷ್ಣ ಬೈರೇಗೌಡರು ಬೆಳಗಾವಿಯಲ್ಲಿ ಇದ್ದವರನ್ನ ರಾತ್ರಿ ಹುಬ್ಳಿಗೆ ಬರೆಸಿ ಹುಬ್ಳಿಯಲ್ಲಿ ಇದ್ದು ಬೆಳಗ್ಗೆ 8 ಗಂಟೆ ಫ್ಲೈಟ್ಗೆ ಅವ್ರನ್ನ ಇಲ್ಲಿಗೆ ಕರೆಸ್ಕೊಡ್ಬೇಕಂತ ಉದ್ಘಾಟನೆ ಮಾಡಬೇಕು ಅಂತ ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಹಿರಿಯರಾದಂಥ ನಜೀರಣ್ಣ ಅವರು ಆಗಮಿಸಿದ್ದಾರೆ, ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ನಮ್ಮ ಹಿರಿಯರಾದಂಥ ಇವತ್ತು ವೇಮಗಲ್ ಕುಂದಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಆಗಬೇಕಂದ್ರೂ, ಅದು ಪಟ್ಟಣ ಪಂಚಾಯಿತಿ ಆಗಬೇಕಂದ್ರೂ ಇವತ್ತು ಅವರೊಂದು ನಾಯಕತ್ವದಲ್ಲಿ ನಾವು ವೇಮಗಲ್ ಕುಂದಲ್ ಪಟ್ಟಣ ಪಂಚಾಯಿತಿಯನ್ನು ಮಾಡ್ತಾರೆ. ಸುದರ್ಶನ್ ಸರ್ ಅವರು ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. MLC ಆದಂಥ ನಮ್ಮ ಹನಿಲವರು ಅವ್ರಿಗೂ ನಾವು ಧನ್ಯವಾದಗಳು. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಅಲ್ಪ ಮತಗಳಲ್ಲಿ 70,000 ಮತಗಳಲ್ಲಿ ಸೋತಿದ್ದಾರೆ. 6,40,000 ಮತಗಳು ನಾವು ತಗೊಂಡ್ವಿ ಅಲ್ವಾ ಸರ್? 6,40,000 ಯಾವತ್ತೂ ಅಷ್ಟು ಮತಗಳು ಬಂದೇ ಇಲ್ಲ, ಅಷ್ಟೊಂದು ಹೈಯೆಸ್ಟ್ ಮತಗಳು ಬಂತು. ಆದರೂ ಆ ರೀತಿ ನಮ್ಮ ಗೌತಮ್ ಸರ್ ದೇವಿ ಗೌತಮ್ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ನಾಗರಾಜ್ ಸೋಮಣ್ಣ ಅವರು ಹಿರಿಯರು ಅವರು ಬಂದಿದ್ದಾರೆ, ಗ್ಯಾರಂಟಿ ಅಧ್ಯಕ್ಷರು. ಆಮೇಲೆ ನಮ್ಮ ಕ್ಯಾಲ್ಮೂರು ಬಾಬಣ್ಣ ಅವರು ಬಂದಿದ್ದಾರೆ, ಗೋಪಾಲ್ ಗೌಡರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಡೈಲಿ ನಿರ್ದೇಶಕರಾದ ಚಂದ್ರಮೌಳಿ ರಮೇಶ್ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಾಗೆ ನಮ್ಮ DSS ಮುನಿಯಪ್ಪ ಅವರು, ಸುರೇಶ್ ಅವರಿದ್ದಾರೆ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ನಮ್ಮ ನಜೀರಣ್ಣ ಅವರು ಒಂದು ಲೆಟರ್ ನಜೀರಣ್ಣ ಅವ್ರು ಹೇಳಿ ಬರ್ತಾ ಇದ್ದೀವಿ ಲೆಟರ್ ಸೇರ್ಬೇಕು, ಅಲ್ಲಿ ಬರೆಸ್ತಾರೆ ಎಲ್ಲ ಕೆಲಸಗಳು. ಇಷ್ಟೆಲ್ಲ ಡೌನ್ಲೋಡ್ ಮಾಡ್ತಾ ಇದ್ದೀವಿ. ವೇಮಗಲ್ ಕುಂದಲ್ ಪಟ್ಟಣ ಪಂಚಾಯತಿನಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ನಮ್ಮ ಸಾಧನೆಗಳು ಏನು ಅಂತ ನೀವು ಹೇಳಿ, ಸಾಧನೆಗಳಲ್ಲಿ ನಾವು ಈಗ ಇಷ್ಟು ಮಾಡಿದ್ದೀವಿ, ಮುಂದಕ್ಕೆ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಸಾಧನೆಗಳು ಹೇಳಿ ನಾವು ಓಟ್ ಕೇಳಬೇಕಾದ್ರೆ ನಮಗೆ ಓಟ್ ಕೇಳೋದಕ್ಕೆ ಅರ್ಹತೆ ಇದೆ. ಓಟ್ ಕೇಳುವಂತ ಯಾಕೆ ನೀವು ಕಾಂಗ್ರೆಸ್ ಪಕ್ಷ ಅದು ಮಾಡ್ಬೋದು ಇದು ಮಾಡ್ಬೋದು, ಕಾಂಗ್ರೆಸ್ ಪಕ್ಷನೇ ದೇಶಕ್ಕೆ ಉಳಿಸಿರೋದು, ಬೇರೆ ಯಾರು ಅಲ್ಲ. ನಾವು ಓಟ್ ಕೇಳ್ತೀವಿ, ಅಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅಷ್ಟು ಸಹಾಯ ಮಾಡಿದೆ ಅಂತ ಹೇಳಿ ಓಟ್ ಕೇಳ್ತೀವಿ. ನಿಮ್ದೆಲ್ಲ ಏನು ಕೊಡುಗೆ? ಜಾತಿಗೆ ಜಾತಿಗಳ ಕೊಡುಗೆ, ಆ ಜಾತಿಗೆ ಜಾತಿಗೆ ಕೊಡುಗೆ, ಸುಮ್ಮನೆ ಸುಳ್ಳು ಹೇಳೋದು ಕೊಡುಗೆ, ಓಟ್ ಕಲ್ತನ ಮಾಡೋದು ಕೊಡುಗೆ. ನಿಮ್ದು ಇದೇ ನಿಮ್ಮ ಕೊಡುಗೆಗಳೆಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನೋಡೋದಿಲ್ಲ, ಎಲ್ಲ ಓಟ್ ಯಾವುದು ಒಬ್ಬೊಬ್ಬರದು 4 ಜಾಗ 5 ಜಾಗದಲ್ಲಿ ಓಟ್ ಇರೋದು, 6 ಜಾಗದಲ್ಲಿ ಓಟ್ ಇರೋದು, ಇದೆಲ್ಲ ಸರಿ. ಅವ್ರು ಹೇಳಿದ್ರು ಕರ್ನಾಟಕದಲ್ಲಿ ನೀವೇ ನೋಡ್ಬೇಕು, ಕರ್ನಾಟಕದಲ್ಲಿ ಒಂದು ಜಾಗದಲ್ಲಿ ಗುಜರಾತಲ್ಲಿದೆ, ಮಹಾರಾಷ್ಟ್ರದಲ್ಲಿ, UP-ಯಲ್ಲಿದೆ, ಬಿಹಾರಲ್ಲಿದೆ, ಎಲ್ಲ ಜಾಗದಲ್ಲಿ ಮಾಡಿದ್ದೀರಾ. ಆದರೆ ನಾವು ಯಾವುದಕ್ಕೂ ಎಲ್ಲರಲ್ಲ. ಇವತ್ತು ವೇಮಗಲ್ ಕುಂದಲ್ ಪಟ್ಟಣ ಪಂಚಾಯಿತಿ
ಎರಡು ಪಕ್ಷಗಳಿಗೂ ಬುದ್ಧಿ ತೋರಿಸ್ತಾರೆ, ಅಲ್ಲಿರ್ತಕ್ಕಂಥ ಮತಬಾಂಧವರೆಲ್ಲರೂ ಬುದ್ಧಿ ತೋರಿಸ್ತಾರೆ, ಗೊತ್ತಿದೆ, ಎಲ್ಲ ತೋರಿಸ್ತಾರೆ. ಇವತ್ತು ಪ್ರತಿಯೊಂದು ವಿಲೇಜ್ ಅಲ್ಲಿ ನಮ್ಮ ಲೀಡರ್ಸು ಮನೆ ಮನೆಗೂ ಹೋಗಿ ನಮ್ಮ ಸಾಧನೆಗಳು ನಾವೇನ್ ಮಾಡಿದೀವಿ, ಏನ್ ಮಾಡೋದಕ್ಕೆ ನಮ್ಮ ಹಣ ಹಾಕೊಂಡಿದ್ದೀವಿ ಅನ್ನೋದನ್ನ ಇವೆಲ್ಲರಿಗೂ ತೋರಿಸ್ಬೇಕಾಗ್ತದೆ. ಬೆಂಗಳೂರಲ್ಲಿ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಬೇಕು, KSRTC ಬಸ್ ಸ್ಟ್ಯಾಂಡ್ ಮಾಡಬೇಕು, ಸಮುದಾಯ ಭವನ ಮಾಡಬೇಕು, ಯುಜಿಡಿ ಫ್ಲಾಟ್ ಮಾಡಬೇಕು, ಹಾಸ್ಪಿಟಲ್ ಇನ್ಕ್ರೀಸ್ ಮಾಡಿದ್ದೀವಿ. ಎಲ್ಲವನ್ನು ಮುಂದಾದಾಗ ಒಂದೊಂದಾಗಿ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಕ್ಕೆ ಮಾಡ್ತೀವಿ, ಇಲ್ಲ ನಾವೆಲ್ಲ ಮುಂದಕ್ಕೆ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ತಾ, ದಯವಿಟ್ಟು ನಮ್ಮ ಲೀಡರ್ಸ್ ಅಲ್ಲಿ, ಆಮೇಲೆ ನಮ್ಮ ಅಭ್ಯರ್ಥಿಗಳು ಏನಿದ್ದೀರ ಅಭ್ಯರ್ಥಿಗಳಲ್ಲಿ ನೀವ್ಯಾರು ಏನು ಯೋಚನೆ ಮಾಡಬೇಡ್ರಿ, ಆರಾಮಾಗಿ ನಿಮ್ಮ ಕೆಲಸ ನೀವೆಲ್ಲ ಮಾಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಮುಖ್ಯವಾಗಿ ನಾವೆಲ್ಲರೂ ನಿಂತು ವೇರೂರು ಪಟ್ಟಣ ಪಂಚಾಯತಿ ಎಲ್ಲ ವಾರ್ಡಿನ ಮತಬಾಂಧವರು ನಿಮ್ಮ ಹೃದಯದಲ್ಲಿದ್ದಾರೆ. ಎಲ್ಲರೂ ಓಟ್ ಹಾಕೋದಕ್ಕೆ ಅವರೆಲ್ಲ ರೆಡಿ ಇದ್ದಾರೆ. ಯಾಕಂದ್ರೆ ಗೊತ್ತಿದೆ ಜನಕ್ಕೆ ಏನು ಇವತ್ತು ಅಂತ, ಯಾರ್ಯಾರು ಏನೇನು ಮಾಡೋದು ಅಂತ. ಚಾಲಕರಿಗೆಲ್ಲ ಅವತ್ತೆಲ್ಲ ಚಾಲಕರಿಗೆಲ್ಲ ಹಾಕಿದ್ರಲ್ಲ, ಚಾಲಕ ನೋಡಪ್ಪ, ನಾವೆಲ್ಲ ಚಾಲಕರಿಗೆ ಜಗಳಕ್ಕೆ ಹೊಡೆದಾಟಕ್ಕೆ ನಾವು ಬರೋರು, ನಮ್ಗೆ ಆ ಶಕ್ತಿ ಇಲ್ಲ. ನಮ್ಮ ಬೇಂಗಲ್ಪುರ ಪಟ್ಟಣ ಪಂಚಾಯತಿ ಇರತಕ್ಕಂಥ ಜನ ಯಾವ ಧೈರ್ಯಸ್ತಿಲ್ಲಪ್ಪ. ನಾವು ರೈತರು ಸ್ವಾಭಿಮಾನಿ, ಜಮೀನು ಕಳ್ಕೊಂಡಿದ್ದೀವಿ, ಏನು ಅಲ್ಲಿಂದ ಬಂದಿರುವಂಥದ್ದು ಜೀವನ ಮಾಡ್ಕೊಂಡು ಮಕ್ಕಳು ಮನೆಗೆ ಓದಿಸ್ಕೊಂಡು ಹೋಗ್ತಾ ಇದ್ದೀವಪ್ಪ. ನಿಮ್ಮ ಥರ ಚಾಲಕರು ನಾವೆಲ್ಲ ಆ ಚಾಲಕರಿಗೆ ನಮ್ಗೆ ಬರೋದಿಲ್ಲ. ನಾವೇನಾದ್ರು ಬಂದರೆ ಸ್ವಾಭಿಮಾನಿಗಳು, ನಮ್ಮ ಮತಬಾಂಧವರು ನಿಮ್ಮ ಮೇಲೆ ಚಾಲಕ ಗಟ್ಟಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಓಟ್ ಹಾಕ್ತಾರೋ ಆವಾಗ ನೀವೇ ತಿಳ್ಕೊಳ್ತೀರ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇವತ್ತು ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ದಯವಿಟ್ಟು ನಮ್ಮ ಲೀಡರ್ಸ್ ಎಲ್ಲರೂ ಇದನ್ನ ಕೈ ಹಿಡಿದು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದು ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಪಕ್ಷವನ್ನು ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೈಕಲ್ ಚೈತರ MLA, ಪಟ್ಟಣ ಪಂಚಾಯತಿ, ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, MLCಗಳು ನಾವೆಲ್ಲ ಒಗ್ಗಟ್ಟಾಗಿ ಒಂದು ಚೈನ್ ತರ ಇದನ್ನ ಜೊತೆಗೆ ಹಾಕೊಂಡು ಒಳ್ಳೆ ಅಭಿವೃದ್ಧಿ ಮಾಡೋ ಮೊತ್ತದನ್ನ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಬೇಂಗಲ್ಪುರ ಪಟ್ಟಣ ಪಂಚಾಯತ್ ಎಲ್ಲ 14,000 ಮತಬಾಂಧವರಿಗೂ ಹೃದಯಪೂರ್ವಕ ನಮಸ್ಕಾರ ಹೇಳಿಸ್ತಾ, ಅವರ ಪಾದಗಳಿಗೆ ನಮಸ್ಕರಿಸ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. 5 ಗ್ಯಾರಂಟಿಗಳು ಮಾಡಿದ್ದೀವಿ ಇಲ್ಲಮ್ಮ ಹೆಣ್ಮಕ್ಳು, ಏನಮ್ಮ ಹೆಣ್ಮಕ್ಳು 5 ಗ್ಯಾರಂಟಿ ಮಾಡಿದ್ದೀವ. ಕರೆಂಟ್ ಇಂಜಿನಿಯರ್ ಫ್ರೀ ಇದೆ ಇಲ್ಲ, 2,000 ಮನೆ ಯಜಮಾನ ಕೊಡ್ತಾ ಇಲ್ಲ, ಅಕ್ಕಿ 10 ಕೆಜಿ ಕೊಡ್ತಾ ಇದ್ದಾರೆ ಇಲ್ವಾ, ಆಮೇಲೆ ಯೂನಿಟಿ ಕೊಡ್ತಾ ಇದ್ದಾರೆ ಇಲ್ವಾ, ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 2,000 ಕೊಡ್ತಾ ಇದೆ, ಎಲ್ಲವನ್ನು ಮಾಡ್ತೀವಿ. ಅದೇ